ತಮಿಳುನಾಡು ವಿಧಾನಸಭಾ ಚುನಾವಣೆಯ ಪ್ರಯುಕ್ತ ಮತ ಎಣಿಕೆ ನಡೀತಾ ಇದೆ. ನಟ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. ಹೀಗಿರುವಾಗ ವಿಜಯ್ ಅವರ ಜೊತೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿರೋ ನಟಿ ತ್ರಿಷಾ ಕೃಷ್ಣನ್ ತಿರುಪತಿಯ ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ತ್ರಿಷಾ ಅವರು ತಮ್ಮ 43ನೇ ಜನ್ಮದಿನದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಆದರೆ ಅಭಿಮಾನಿಗಳು ಟಿವಿಕೆ ಗೆಲುವಿಗಾಗಿನೇ ತ್ರಿಷಾ ಅವರು ಪ್ರಾರ್ಥನೆ ಮಾಡೋಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡು ಚುನಾವಣಾ ಹೊತ್ತಲ್ಲೇ ವಿಜಯ್ ಅವರು ತಮ್ಮ ಪತ್ನಿ ಜೊತೆಗಿನ ಮನಸ್ತಾಪದ ವಿಚಾರಗಳು ಮುನ್ನೆಲೆಗೆ ಬಂದಿದ್ವು. ಈ ವೇಳೆ ತ್ರಿಷಾ ಅವರ ಜೊತೆ ವಿಜಯ್ ಸಂಬಂಧದಲ್ಲಿದ್ದಾರೆ ಅನ್ನೋ ಗುಸುಗುಸು ಕೂಡ ಕೇಳಿಬಂದಿದ್ವು. ಹಾಗೆ ರೀಸೆಂಟ್ ಆಗಿ ಮೊನ್ನೆ ಅಷ್ಟೇ ವಿಜಯ್ ಜೊತೆಗಿನ ಅಪುಡಿ ಪೋಡ ಪೋಡ ಹಾಡನ್ನ ಯಾವುದೋ ಶಾಲೆಯಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋವನ್ನ ತ್ರಿಷಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಹಾಗೇನೆ ವಿಜಯ್ ಅವರ ಗೆಲುವಿಗಾಗೇನೆ ಇವರು ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕಾಗೇನೆ ಈಗ ತಿರುಪತಿಗೆ ಹೋಗಿದ್ದಾರೆ ಎನ್ನುವಂತ ವಿಚಾರದ ಬಗ್ಗೆನೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ 234 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 23ಕ್ಕೆ ಎಲೆಕ್ಷನ್ ನಡೆದಿತ್ತು. ಇವತ್ತು ಮತ ಎಣಿಕೆ ನಡೀತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಕೂಡ ಸಿಗುತ್ತೆ. ಈ ಬೆಳವಣಿಗೆಗಳ ಮಧ್ಯೆ ತ್ರಿಷಾ ಅವರು ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದು ಒಂದಷ್ಟು ಗಮನ ಸೆಳೀತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.